ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯ ಡೈಲಿ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ರೈಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಟೈಮ್ ಇಲ್ಲ ಅಂದಾಗ ಒಂದು ಪಾಟ್ ರೆಸಿಪಿ ಥರ ಮಾಡ್ಕೊಂಬಿಡ್ಬೋದು. ರೈಸ್ನ ಮಾಡಿಬಿಟ್ಟು ಸಪ್ರೇಟಾಗಿ ಜಸ್ಟ್ ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಆಗುತ್ತೆ. ಅದು ಅಲ್ಲದೆ ಮಕ್ಕಳು ಟಿಫನ್ ಬಾಕ್ಸ್ಗೂ ಕೂಡ ಆಗುತ್ತೆ. ಸಿಂಪಲ್ಲಾಗಿ ಮಾರ್ನಿಂಗು ಲೇಟ್ ಆಯಿತು ಅಂದರೆ ಬೇಗ ಮಾಡೋದಕ್ಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಆಯಿಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾದಾಲನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾನು ಇಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಟೊಮೆಟೊನ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ, ಫ್ರೈ ಮಾಡಿದ್ರೆ. ಇದು ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಟೊಮೆಟೊ ಯಾವಾಗಲೂ ಬೇಗ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ. ಮತ್ತು ಈ ಟೊಮೆಟೊಗೆ ಮತ್ತು ಆನಿಯನು ಕ್ಯಾಪ್ಸಿಕಮ್ಗೆಲ್ಲ ಸ್ವಲ್ಪ ಸಾಲ್ಟು ಕೂಡ ಹಿಡಿಯುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಅದಕ್ಕೂ ಏನು ಉಪ್ಪು ಖಾರ ಏನೂ ಹಿಡ್ದಿರಲ್ಲ, ಟೇಸ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಫ್ರೈ ಟೈಮಲ್ಲೇ ಹಾಕ್ಬಿಡ್ತೀನಿ ಅದನ್ನು. ಇಲ್ಲಿ ಫ್ರೈ ಆಗಿದೆ. ನಾನು ಇದಕ್ಕೆ ಮಸಾಲ ಅಂತ ಅಂದರೆ ಜಾಸ್ತಿ ಮಸಾಲ ಏನೂ ಯೂಸ್ ಮಾಡಿಲ್ಲ. ಟರ್ಮರಿಕ್ ಮತ್ತು ಚಿಲ್ಲಿ ಪೌಡ್ರು ಜಾಸ್ತಿ ಮಸಾಲ ಹಾಕಿ ಮಾಡೋದ್ರಿಂದ ಮಕ್ಳಿಗೂ ಅಷ್ಟೊಂದು ಒಳ್ಳೆಯದಲ್ಲ. ಲೈಟಾಗಿದ್ದರೆ ಒಳ್ಳೆಯದು. ನನ್ನ ಮಗ ಇನ್ನೂ ಚಿಕ್ಕವನು, ಹಂಗಾಗಿ ನಾನು ಸ್ವಲ್ಪ ಮಸಾಲ ಎಲ್ಲ ಕಮ್ಮಿನೇ ಯೂಸ್ ಮಾಡ್ತೀನಿ. ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಫುಲ್ಲು ಒಗ್ಗರಣೆಲಿ ಒಂದು 2 ಮಿನಿಟ್ಸು ಬೇಕಂದರೆ ವಾಟ್ರ್ ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂತ ಅಂದರೆ ಇದು ಮಾಡ್ಬೋದು. ಇದು ಒಂದು 2 ಮಿನಿಟ್ಸ್ ಬಿಟ್ಟರೆ ರೆಡಿ ಆಗುತ್ತೆ. ಅದಾದಮೇಲೆ ನಿಮಗೆ ರೈಸ್ಗೆ ಎಷ್ಟು ಬೇಕು ಗೊಜ್ಜು ಅಷ್ಟನ್ನ ಮಿಕ್ಸ್ ಮಾಡಿಕೊಂಡು ರೆಡಿ ಆಗುತ್ತೆ, ಮಿಕ್ಸ್ ಮಾಡಿಕೊಂಡ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಮೈ ಶಿವಪ್ರಿಯ ಡೈಲಿ ವ್ಲಾಗ್ ಯೂಟ್ಯೂಬ್ ಚಾನಲ್ ಕನ್ನಡ. ಥ್ಯಾಂಕ್ ಯು.